ಬಿಡದಿಯ ಅರಳಾಳ್ ಸಂದ್ರದಲ್ಲಿದ್ದೀವಿ. ಎಲ್ಲ ಕಡೆ ಬಿಡದಿಲಿ ಭೂಮಿ ತಗೊಳ್ತಾರಂತೆ, ಖರೀದಿ ಮಾಡ್ತಾರಂತೆ ಅಂತಾರೆ. ನಿಮ್ಮೂರ್ MLA ನಿಮ್ಮೂರಿಗೆ ಬಂದಿದಾರ, ಕೇಳಿದಾರ ಅಂದ್ರೆ ಗೊತ್ತೇ ಇಲ್ಲ ಅಂತ ಇದಾರೆ. ಅಲ್ಲ, ನಿಮ್ಮೂರ್ MLA ಯಾರಪ್ಪ? ಕಾಣೆಯಾಗಿದ್ದಾರೆ. ಕಾಣೆಯಾದ ಬಾಲಕೃಷ್ಣ ಎಲ್ಲಿದ್ದಾರೆ? ಯಾವಾಗ ನೀವು ನೋಡಿದ್ಯಾ? ಯಾವಾಗಲ್ಲ 3 ವರ್ಷದ ಹಿಂದೆ ವೋಟ್ ಕೇಳಕ್ ಬಂದಿದಾಗ. ನೋಡಿ ಸರ್, ನಿಮ್ಮ ಮಾನವನ್ನ ತೆಗಿಯೋಕ್ಕೋ ಅಥವಾ ನಿಮಗೆ ಮಾನವನ್ನ ಹೆಚ್ಚು ಮಾಡೋಕ್ಕೋ ನಾವು ಈ ಜಾಗಕ್ಕೆ ಬಂದಿಲ್ಲ. ಬರಡು ಭೂಮಿ, ಬಂಜರು ಭೂಮಿ, ಇಲ್ಲಿ ಟೌನ್ಶಿಪ್ ಮಾಡ್ತೀವಿ, ಭೂಮಿ ಖರೀದಿ ಮಾಡಿ ಕೈ ತುಂಬಾ ಹಣ ಕೊಡ್ತೀವಿ ಅಂತೀರಿ. ಅದು ಸರಿಯೋ ತಪ್ಪೋ ಅದ್ರ ಬಗ್ಗೆಯೂ ನಾವು ಪ್ರಸ್ತಾಪ ಮಾಡಲ್ಲ. ಬದಲಿಗೆ ಬನ್ನಿ, ವೋಟ್ ಹಾಕಿರೋ ನಿಮ್ಮ ಊರಿನ ಜನಕ್ಕೆ ನಿಮ್ಮ ಮುಖ ತೋರಿಸಿ, ಹಂಗಲ್ಲ ಹೆಂಗೆ ಕಂಡ್ರಪ್ಪ ಅಂತ ಒಪ್ಸಿ, ಸಮಾಧಾನ ಮಾಡಿ, ಇಲ್ಲ ಕನ್ವಿನ್ಸ್ ಮಾಡಿ, ಎರಡರಲ್ಲಿ ಒಂದು ಮಾಡಿ. ಏನಪ್ಪ, ಏನ್ ಹೇಳ್ತೀರಿ ನಿಮ್ಮ MLAಗೆ? ವೋಟ್ ಹಾಕಿದೀವಿ ನಾವು, ನಮ್ಗೆ ಕಾಪಾಡ್ರಿ, ಬಂದ್ರಿ. ಕಾಣೆಯಾಗಿದ್ದ ಬಾಲಕೃಷ್ಣ ಅವ್ರು ಹುಡ್ಕೊಟ್ಟವ್ರಿಗೆ ಬಹುಮಾನ ಇದೆ. ಏನ್ ಬಹುಮಾನ ಕೊಡ್ತೀರಾ? ಅವ್ರಿಗೆ ಸನ್ಮಾನ ಮಾಡ್ತೀವಿ, ಸ್ಟೇಜ್ ಮೇಲೆ ನಿಲ್ಸಿ ಕರ್ಕ ಬಂದವ್ರಿಗೆ. ಆಮೇಲೆ ಬಾಲಣ್ಣವ್ರು ಏನಾಗಿದೆ ಅಂದರೆ, ನಾವೇನಾಗ್ಬಿಟ್ಟಿದೆ ಅಂದರೆ, ಬಾಲಣ್ಣವ್ರು ಎಲ್ಲೋ ಹೋಯ್ತಾರೋ ಅವರಿಂದನೇ ಹೋಗಿದ್ವಿ ನಾವು. ಇವತ್ತು ನಮ್ಮಿಂದ ಅವ್ರು ಬರ್ತಾ ಇಲ್ಲ. ಅವರು JDS ಇದ್ರು, ಓಟ್ ಹಾಕಿ ಗೆಲ್ಲಿಸಿದ್ರು. ಕಾಂಗ್ರೆಸ್ಗೆ ಬಂದರು, ಓಟ್ ಹಾಕಿ ಗೆಲ್ಲಿಸಿದ್ರು. ಇವತ್ತು ನೋಡಿದ್ರೆ ನಮ್ಮನ್ನ ಸಾಯ್ಸಕ್ಕೆ ನಿಂತ್ಕೊಂಡವ್ರೆ ಬಾಲಣ್ಣವರು. ಏಟ್ ಹಾಕ್ತಾವ್ರು ಇವಾಗ, ನಮ್ಗೆ ಏಟ್ ಹಾಕಕ್ಕೆ ಬಂದವನೇ. ನಾವು ನೋಡಿದ್ರೆ ಸಿಂಹಾಸನ ಕುಂಡಿಸ್ತಾನೆ ಅಂತ ನಾವು ಮಾಡ್ದೋ. ಸಂದೇಲಿ ನಮ್ಮ ಮನೆ ತಕ್ಕ ಬಂದ, ಕಡ್ಡಿ ಎತ್ತಿಸ್ತಿದ್ದೆ, ಮುಂದಕ್ಕೆ ಕರ್ಕೊಂಡೋದ್ರು, ಪೂಜೆ ಮಾಡ್ತಾವ್ರೆ ಅಂತ. ಗೆದ್ದ ತಾನೆ ಬಂದಂತ ಇದಿರೋನು ಬಂದು ಏನು ಹೇಳ್ತಾನೋ ಹೇಳಿ ಹಳ್ಳಿಗೆ. ನೋಡಿ ಸರ್, ಇಷ್ಟಾದ್ಮೇಲಾದ್ರೂ ದಯವಿಟ್ಟು ನಿಮ್ಮ ಮುಖ ಪರಿಚಯ ನಾವು ಬರೀ ಕ್ಯಾಮ್ರಾಗಳಲ್ಲಿ ಬೆಂಗಳೂರಲ್ಲಿ ನೋಡೋದಲ್ಲ, ಈ ಊರಲ್ಲಿ ನಾವು ನೋಡಕ್ ಬಯಸ್ತೀವಿ. ಒಂದು ಮಾತು ಇಷ್ಟಪಡ್ತೀನಿ. ಇವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಸತ್ಸತ್ರಕ್ಕೆ ರೋಡ್ ಶೋ ಮಾಡೋಕ್ಕೆ ಹಳ್ಳಿಗೆ ಸರ್ವೆಗೆ ಹೋಗ್ತಾರೆ. ಆರೋಳಿಲಿ ಹೇಳ್ತಾರೆ, ಆರೋಳಿ ಜನಕ್ಕೆ, ಅವ್ರ ಕ್ಷೇತ್ರದ ಜನಕ್ಕೆ 1 ಇಂಚ್ ಭೂಮಿ ಕೊಡಬೇಡ್ರಿ, ಕೆರೆ ಹೇಳ್ತೀನಿ ಪೂರ್ತಿ ಹೇಳ್ಬಿಡ್ತೀನಿ. ಕೆರೆ ತುಂಬಿಸ್ಕೊಡ್ತೀನಿ, ಸ್ವಾಭಿಮಾನಿಗೆ ಬಾಳಿ, ನೀವು ಜಮೀನು ಮಾರ್ಕೊಂಡು ಬೆಂಗಳೂರಿಗೆ ಬೀದಿ ವ್ಯಾಪಾರಗಳಿಗೆ ಹೋಗಬೇಡಿ ಅಂತ ಅಲ್ಲಿ ಹೇಳ್ತಾರೆ. ಕನಕಪುರಕ್ಕೆ ಹೋಗಿ ಜಮೀನು ಕೊಡಬೇಡ್ರಿ, ವ್ಯವಸಾಯ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅವ್ರು ಈ ಥರ ಹೇಳಿದಾಗ ಇವನು ಈ ಬಾಲಕೃಷ್ಣ ಇವನ್ನೇನಂತ ಹೇಳಿ ನಾನು, ಅವ್ರು ಆ ಥರ ಹೇಳಿದಾಗ ಇದೇ ಕ್ಷೇತ್ರದ ಇದೇ ಜಿಲ್ಲೆಯವನು ಬಾಲಣ್ಣನು, ಇವನು ಎಂತೆ ಮುಟ್ಟಾಳ ಅಂತ ಹೇಳಿ ನಾನು. ಅಲ್ಲ, ಆಗೈತೆ ಅವ್ರು ಕಣ್ಮುಚ್ಕೊಂಡು, ಇವಾಗಾದ್ರೂ ನೋಡ್ಲಿ, ಜನ ನೋಡ್ಲಿ. ಏನು ಅನಿಸ್ತದೆ, ಮುಖ್ಯಮಂತ್ರಿಗಳು ಆ ಥರ ಹೇಳಿದಾಗ ಇನ್ನೊಂದ್ಸಲ 2,000 ರೂಪಾಯಿ ನಿಮ್ಮ ಹೆಂಗಸ್ರಿಗೆ ಬಸ್ ಫ್ರೀ, ನಿಮ್ಮ ಮನೆ ಕರೆಂಟ್ ಫ್ರೀ, ಅದೆಲ್ಲ ಬೇಡ ಬಿಡ್ರಿ. ಯಾವ್ದು ಹೇಳ್ತಾ ಇದೀನಿ, ಒಂದು ನಿಮಿಷ 2,000 ಮಾಡ್ತೀನಿ. 2 ಹೊತ್ತು ಹಾಲು ಕರೆದಾಕ್ರೆ ಅವ್ನು ಕೊಡೋ, ನಾನು ಸುಬ್ಬರ್ದ ಕಾಸು ಇದು ಮಾಡ್ತೀವಿ, ಅವ್ನು ಕೈ ಒಟ್ಟಲ್ಲ, ಏನು ಕೊಡೋದು ಬೇಡ. ಅವನು ಫೈನಲಿ ನಿಮ್ಮ ಚಾನೆಲ್ ಇಂದ ನಾವು ಹೇಳೋದು ಅಂದ್ರೆ, ನಾವು ಬನ್ನಿ ಅಂತ ಕರಿತೀವಿ. ನಮ್ಮ ಗ್ರಾಮಸ್ಥರು ಬನ್ನಿ ಬಾಲಕೃಷ್ಣ ಅಂತ ಕರೀತಾರೆ. ನಾನು ಬನ್ನಿ ಅಂತೀನಿ. ಅವರೆಲ್ಲ ನಮ್ಮ ಗ್ರಾಮಸ್ಥರು. ನಿಮ್ಮ ಇಷ್ಟ, ನಿಮ್ಮ MLAಗೆ ಹೆಂಗಾರು ಕರೀರಪ್ಪ, ಕರೀರಿ. ಮುಖಾಂತರ ನಿಮ್ಮ ಚಾನೆಲ್ ಅಲ್ಲಿ ಲೈವ್ ಹೋಗ್ಲಿ. ಸೊ ನಾವು ಕರೀತಾ ಇದೀವಿ ಮೇಡಮ್, ನಮ್ಮ ಅಳ್ಳಾಳ್ಸಂದ್ರ ಗ್ರಾಮದಿಂದ ನಮ್ಮ ಶಾಸಕರಾದ MLA ಬಾಲಕೃಷ್ಣರವ್ರನ್ನ ನಾವು ಕರೀತಾ ಇದ್ದೀವಿ. ಬನ್ನಿ ಬಾಲಕೃಷ್ಣ, ಬನ್ನಿ ಕ್ಷೇತ್ರದ MLA ಬನ್ನಿ. ಬಾಲಕೃಷ್ಣ ಅವರೇ, ನೋಡಿ, ನಾವು ರಸ್ತೆಯಲ್ಲಿ ಕೂತಿದ್ದೀವಿ. ನಿಜವಾದಂತಹ ರೈತರು 475 ದಿವಸದಿಂದ ರಸ್ತೆಯಲ್ಲಿ ಕೂತಿದ್ದೀವಿ. ನಮ್ಮ ನೋವು, ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗ್ತಿಲ್ವಾ? ಏನ್ರಿ ಬಾಲಕೃಷ್ಣ ಅವರೇ, ಭಾರಿ ಅದೃಷ್ಟ ಮಾಡಿದ್ದೀರಾ ಸರ್. ಈ ತರ ಕ್ಷೇತ್ರ ಜನನ ತಗೊಳಕ್ಕೆ ನೀವು, ಅಥವಾ ಓಟ್ ಪಡ್ಕೊಳಕ್ಕೆ, ಭೂಮಿ ಮಾರ್ಕೊಳ್ಳೋ ಹಂತಕ್ಕೆ ಬಂದ್ರು ಕೂಡ ನಿಮಗೆ ಅಷ್ಟೊಂದು ಗೌರವವಾಗಿ ಕರೀತಾ ಇದ್ದಾರೆ. ಬನ್ನಿ, ನಮಗೊಂದ್ಸಲ ನಿಮ್ಮ ಮುಖ ಪರಿಚಯ ಮಾಡಿ ಅಂತ. 3 ವರ್ಷದ ಹಿಂದೆ ನೋಡಿದ್ರಂತೆ. ಅಗೇನ್ ಐ ರಿಪೀಟ್, ನಿಮ್ಮ ಮಾನವನ್ನ ಕಳಿಯೋಕ್ಕೋ ಅಥವಾ ನಿಮ್ಮ ಮಾನವನ್ನ ಜಾಸ್ತಿ ಮಾಡೋಕ್ಕೋ ನಾವಿಲ್ಲಿ ಬಂದಿಲ್ಲ. ವಾಸ್ತವ ಏನಿದೆ, ರೈತರು ಏನು ಹೇಳ್ತಾರೆ ಅಂತ ಕೇಳಕ್ ಬಂದಿದ್ದೀವಿ. ಅವರು ಭೂಮಿ ಮಾರದ ಆಮೇಲೆ ಮೊದಲು ನಮ್ಮ MLA ಮುಖ ನೋಡಬೇಕು, ಓಟ್ ಹಾಕಿರೋರು ಇದಾರ ಇಲ್ವಾ ಅಂತ ಕೇಳಬೇಕು ಅಂತ ಇದ್ದಾರೆ. ಒಂದ್ಸಲ ಓಟ್ ಹಾಕಿರೋ ಕ್ಷೇತ್ರಗಳಿಗೆ ಇನ್ನೊಂದ್ಸಲ ನೀವು ಮುಖ ತೋರಿಸಿ ಅಷ್ಟೇ. ಅವ್ರಿಗೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಬಾಲಕೃಷ್ಣ ಅವ್ರಿಗೆ. ಇವಾಗ ಹೇಳ್ತಾ ಇದ್ರಲ್ಲ, ನೀವು 2,000 ಕೊಟ್ಬಿಟ್ರು ಇದು ಮಾಡ್ತೀರ ಅಂತ. ನಮ್ಮ 2 ಪಂಚಾಯತಿಗೆ ಅವರ ಭಾಗ್ಯಗಳು, ಯಾವ ಭಾಗ್ಯಗಳು ಬೇಕಾಗಿಲ್ಲ ನಮಗೆ ಭೂಮಿ ಕೊಟ್ಬಿಡ್ಲಿ, ನಮ್ಮ ಭೂಮಿ ಭಾಗ್ಯ ಕೊಡ್ಲಿ. ಸವಾಲ್ ಹಾಕ್ತೀರಾ? ನಿಮ್ಮೂರಿನ ಹೆಣ್ಮಕ್ಳು ಹಾಗಾದ್ರೆ 2,000 ರೂಪಾಯಿ ಬಿಡೋದು, ಬಸ್ ಫ್ರೀ ಬಿಡೋದು ಮಾಡ್ತಾರೆ. ಯಾರು ಡಿಪೆಂಡ್ ಆಗಿಲ್ಲ, ಯಾರಿಗೂ ಬರ್ತಾನೂ ಇಲ್ಲ. ಇವಾಗ 2,000 ರೂಪಾಯಿ ಬೇಡ, ಬರ್ತಾನೆ ಇಲ್ವಲ್ಲ. ಫ್ರೀ ಕರೆಂಟ್ ಬೇಡ, ಯಾವುದು ಬೇಡ, ಬಸ್ಸು ಬೇಡ, ಯಾವುದು ಬೇಡ. ನೀವ್ ಹೇಳೋದಲ್ಲ, ನಿಮ್ಮನೆ ಹೆಂಗಸ್ರು ಹೇಳ್ತಾರೆ. ಹೇಳ್ತೀವಿ. ಬಾರಾಜಿಲಿ ತಡೀರಿ, 2,000 ರೂಪಾಯಿ ಕೊಡ್ತಾರಲ್ಲ, ಇಸ್ಕಂತೀಯ?
ಬೇಡ ಬೇಡ ಫ್ರೀ ಬಸ್ ಬೇಡ. 2,000 ತಕೊಂಡು ತಿನ್ನಕ್ಕೆ ಎತ್ಕಲ್ಲ ಬೇಡ ಬೇಡ. ಇದು ಇದು ಕೊಟ್ಟವರೆಲ್ಲ 2,000 ರೂಪಾಯಿ ವಾಪಸ್ ಕೊಟ್ಬಿಡ್ತೀವಿ, ದಯವಿಟ್ಟು ವಾಪಸ್ಸೇ ಕೊಟ್ಬಿಡು. ವಾಪಸ್ ಕೊಡಿ ಸಾಕು. ಆಗಿಂದ ಅದೆಲ್ಲ ಜೀವನ ಮಾಡಿಸ್ತಿದ್ವಿ, ನಮ್ಗೆ ಬೇಡ 2,000 ನಮ್ಮ ಭೂಮಿ ನಮಗೆ ಇರಲಿ. 2,000 ಅವಾಗಿಂದ ಅದ್ರೆಲ್ಲ ಜೀವನ ಮಾಡ್ತಿರ್ಲಿ. ಓಟ್ ಒತ್ತಿದ್ದಲ್ಲ ಎಲ್ಲಿ ಆ ಪುಣ್ಯಾತ್ಮ? ಎಲ್ಲ ಅವನಪ್ಪ ಅವ್ನ ದೇಶ ತಿರ್ಗೋನು ಕಳ್ಳಂಗ್ ಮಗಳಿದ್ದ ಅಪ್ಪನ ಗುಡ್ಕೊಂಡು ಆಗಿದ್ರೆ ಒಂದು ದಾರಿ ಹೋಗೋನು, ಚಿಕ್ಕನ್ ಗುಡ್ಕೊಂಡು ದಾರಿ ತಪ್ಪಿಸ್ತಾನೆ. ಬಾರಪ್ಪ ನಾವ್ ಇದೀವಿ ಅಂತ ಕರೀರಿ. 2,000 ಹಿರಿಯರಿಗೆ ಮಗಬೇಡಿ, 2,000 ಕೊಟ್ಬಿಟ್ಟು ಗಂಟಲಿಗೆ ಇಟ್ಟಿಲ್ದಂಗೆ ಮಾಡ್ಬಿಟ್ಟ ಪಾಪಿ ನನ್ನ ಮಗ. 2,000 ಕೊಟ್ಟ ಹೆಂಡ್ರಿದಲ್ಲಿ ಬ್ಯಾಗ ತಗ್ಲಾಕೊಂಡು ಹೊಂಟೋದ್ರು. ಎಲ್ಲಿಗೆ ಬಸ್ ನಿಮ್ಮ ಹೆಂಗಸ್ರೆಲ್ಲಿ ಹೋಗಿದ್ರು? ನಮ್ಮಂತರು ಹೋಗಿದ್ರು ಕೇಳ್ರಿ ಮೇಡಮ್ ಅವರೇ. ಡೈಲಿ ಬೆಂಗಳೂರು ಜೀವನ ಮಾಡ್ತಾನೆ. ಅಲ್ಲ ಸಮಯ ಈಗ ನಿನ್ನೆ 2 ವಿಡಿಯೋ ನೋಡ್ದು ಅವ್ರವ್ವ ಇವರ ಬಾಲಕೃಷ್ಣಂದು 2.5 ಕೋಟಿ ಕೊಟ್ಟಿದ್ದೀನಿ, 2.5 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನೀನು 2.5 ಕೋಟಿನೂ ಬೇಡ, ನೀನು ಪುಟ್ಕೋಸಿನೂ ಬೇಡ, ಇವ್ರಿಗೆ 2,000 ಬೇರೆ ಕೊಡ್ತಾ ಇದ್ದೀನಿ ಅಂತ ಲೇಡೀಸ್ ಹೇಳ್ತಿದ್ದಾರೆ. ಅವ್ರು 2,000 ಒಂದಿನ ಹಾಲು ಹಾಕಿದ್ರೆ 2,000 ಆಗುತ್ತೆ, ಸರಿನಾ? 2,000 ಎಷ್ಟು ದಿನ ಕೊಟ್ಟಿದ್ದೆ? 1 ವರ್ಷ ಕೊಟ್ಟೆ. 1 ವರ್ಷ ಕೊಟ್ಟಿದ್ಮೇಲೆ ಎಲ್ಲೋಯ್ತಾ ದುಡ್ಡು? ಎಲ್ಲೋಯ್ತಿದೆ? ಯಾವ ಗ್ಯಾರಂಟಿ ಬೇಡ, ಭೂಮಿ ಮಾತ್ರ ಬೇಕು ನಿಮ್ಗೆ? ಮ್ಯಾಮ್ ಗ್ಯಾರಂಟಿ ಬೇಡ, ಭೂಮಿ ಬಗ್ಗೆ ಬೇಕು. ಆಮೇಲೆ ಇವ್ರು ಹೇಳ್ತಾರೆ 2.5 ಕೋಟಿ ಭೂಮಿ ಕಟ್ತಾ ಇದ್ದಾರೆ. ಇವರು ದೊಡ್ಡಣ್ಣ ಅಂತ, ಇವರು ಅಡಿಕೆ ಮರ ಬೆಳೆದವರಲ್ಲ, ಅವ್ರ ಪರಿಶ್ರಮ ಅವ್ರ ಬೆವ್ರಿಗೆ ಏನು ದುಡ್ಡು ಕಟ್ತೀರಾ? ಅಡಿಕೆ ಮರಕ್ಕೆ ದುಡ್ಡು ಕಟ್ಬೋದು, ಅವ್ರ ಪರಿಶ್ರಮಕ್ಕೆ ಏನು ದುಡ್ಡು ಕಟ್ತೀರಾ? ಅದರಿಂದ ಹೇಳಿ. ಕಟ್ತಾವ್ರೆ ಸಮಾಧಾನ ನೋಡ್ರಿ, ಪಾಪ ಏನು ಮಾಡೋಕ್ಕಾಗಲ್ಲ. ಅವರು ಸಿಟ್ಟು ಅವ್ರ 3-5 ವರ್ಷ ಅಡಿಕೆ ಕೈಗೆ ಬಂದಿದೆ. ಈಗ ವ್ಯವಸಾಯನ ಮಾಡ್ತಾ ಇದ್ದೀವಿ, ನನ್ನ ತಸ್ಕೊಳವೆ, ಸರಿನಾ? ಅವ್ನು ಬಾಲಕೃಷ್ಣ 2,000 ಕೊಡೋದು ಯಾರಿಗೂ ಏನು ಬೇಕಾಗಿಲ್ಲ, ಅವನೇ ಮಡಿಕೊಳ್ಳಿ. ಅವ್ನು ಬಂದು ಇಲ್ಲಿ ಫಸ್ಟು ಇಲ್ಲಿ ಸರಿ ಆಟೋನು ಓಡಿಸ್ತಾನೆ.